ಜನ ನನ್ನನ್ನು ನೆನಪು ಮಾಡ್ಕೊಂಡಾಗೆಲ್ಲ ಒಮ್ಮೆ ಒಳ್ಳೆಯ ಒಮ್ಮೆ ಕೆಟ್ಟ ಅನುಭವ ಮಾಡ್ತಾರೆ. ಆದರೆ ವಾಸ್ತವದಲ್ಲಿ ನಾನು ಕೇವಲ ಅನುಭವವಾಗಿದ್ದೇನೆ. ಈ ದಿನ ನಾನು ನಿಮ್ಮೆಲ್ಲರಿಗೂ ಅಂತಹ ಒಂದು ವ್ಯಕ್ತಿತ್ವದ ಜೀವನದ ಅಂತಿಮ ದಿನದ ಅನುಭವವನ್ನು ತಿಳಿಸಲು ಇಚ್ಛಿಸುತ್ತೇನೆ. ಅಂತಹ ಮಹಾನ್ ಅಸ್ತಿತ್ವಕ್ಕೆ ಸ್ವಯಂ ಪರಂಪಿತ ಪರಮಾತ್ಮ ಶಿವನೇ ಹೆಸರನ್ನು ಕೊಟ್ಟಿದ್ದಾರೆ, ಪ್ರಜಾಪಿತ ಬ್ರಹ್ಮ ಎಂದು. ಇದು ಡಿಸೆಂಬರ್ 1968ರ ಮಾತಾಗಿದೆ. ಆ ಸಮಯದಲ್ಲಿ ಆಬು ಪರ್ವತದಲ್ಲಿ ಥಂಡಿ ಬಹಳಷ್ಟಿತ್ತು. ದಿನದಲ್ಲಿ ಜನ ಹೊರಗೆ ಬರೋದು ತುಂಬಾ ಕಷ್ಟ ಆಗಿತ್ತು. ಅಂತಹ ದಿನಗಳಲ್ಲೇ ಬ್ರಹ್ಮ ಬಾಬಾ ಮತ್ತು ಯಜ್ಞದ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತಮ್ಮ ದಿನಚರ್ಯದಲ್ಲಿ ಅವಿಶ್ರಾಂತರಾಗಿದ್ರು. ಒಬ್ಬ ಹೊಸ ವಿದ್ಯಾರ್ಥಿ ಪ್ರಥಮ ಬಾರಿಗೆ ಬಾಬರವರನ್ನ ಭೇಟಿ ಮಾಡ್ಲಿಕ್ಕಾಗಿ ಬಂದಿದ್ರು. ಅವರು ಇಲ್ಲಿವರೆಗೂ ಕೇವಲ ಬಾಬರವರ ಬಗ್ಗೆ ಕೇಳಿದ್ರು ಅಷ್ಟೇ. ಮಧುಬನದ ಬಗ್ಗೆ ಕೇಳಿ ತಿಳ್ಕೊಂಡಿದ್ರು. ನಿರಾಕಾರ ಶಿವಬಾಬರವರ ಬಗ್ಗೆ ಯೋಗ ಸಂಪೂರ್ಣವಾಗಿತ್ತು. ಅವರಿಗೆ ಬಹಳ ಉತ್ಸಾಹ ಇತ್ತು. ಜ್ಞಾನಸಾಗರ ಪರಮಾತ್ಮನೇ ಆಯ್ಕೆ ಮಾಡಲ್ಪಟ್ಟಂತಹ ಆ ಭಗೀರಥ ಯಾರಿರಬಹುದು ಅಂತ ನೋಡುವ ಆಸಕ್ತಿ ಇತ್ತು. ಆ ವ್ಯಕ್ತಿ ಕ್ಲಾಸಿಗೆ ಬಂದಾಗ ಬಾಬಾ ಜ್ಞಾನ ಮುರಳಿಯನ್ನ ನುಡಿಸ್ತಾ ಇದ್ರು. ಲೇಟ್ ಆಗಿ ಬಂದಿರೋ ಕಾರಣ ಆ ವಿದ್ಯಾರ್ಥಿ ಕೊನೆಯಲ್ಲೇ ಕುತ್ಕೊಂಡ್ರು. ಆದ್ರೆ ಅವರ ಮನಸ್ಸಿನ ಮಾತುಗಳನ್ನ ಅವರು ಯಾರಿಗೂ ಹೇಳಿರ್ಲಿಲ್ಲ. ಆದ್ರೆ ನನ್ನಿಂದ ಆ ಮಾತನ್ನ ಮುಚ್ಚಿಡಕ್ಕೂ ಆಗೋದಿಲ್ಲ. ಯಾಕೆ ಅಂದ್ರೆ ಆ ಎಲ್ಲ ಅನುಭವಗಳು ನಾನೇ ಆಗಿದ್ದೇನೆ. बाबा बाबा मैं आ गया बाबा, मुझे देखो एक बार। बाबा मुझे एक बार देखो, इतने जन्मों से आपको ढूंढ रहा था, अब मिला। इतने जन्मों से आपको ढूंढ रहा था, अब मिला। तो भी पीछे बैठा हूँ, दिख भी नहीं रहा आपको। ಅಷ್ಟರಲ್ಲೇ ದೂರದಲ್ಲಿ ಕುತ್ಕೊಂಡಿರುವಂತ ಆ ಮಗುವನ್ನ ನೋಡಿ ಬಾಬಾ ಹೇಳ್ತಾರೆ, बच्चे तो सदा बाबा के दिल में बैठे हैं। जो बच्चे बाबा को दिल में बिठाते हैं ना, वो बाबा के दिल में बैठे होते हैं। फिर चाहे यहाँ सामने हो या पीछे, दिल में तो सब आगे आगे है ना। ಈ ಶಬ್ದಗಳನ್ನ ಕೇಳ್ತಿದ್ದ ಹಾಗೆ ಆ ಮಗುವಿನ ಕಣ್ಗಳಲ್ಲಿ ನೀರು ಉಕ್ಕಿ ಬರ್ಲಿಕ್ಕೆ ಶುರುವಾಯಿತು. ತನ್ನಂತಾನು ತಡೆಯಲಾರದೆ ಬಾಬರವರ ಮಡ್ಲಲ್ಲಿ ತನ್ನ ಶಿರವನ್ನಿಟ್ಟು ಅಳ್ಳಿಕೆ ಶುರು ಮಾಡಿದ್ರು. ಬಾಬರವರು ಆ ಮಗುವಿನ ಶಿರದ ಮೇಲೆ ಬಹಳ ಪ್ರೀತಿಯಿಂದ ತಮ್ಮ ಕೈಗಳಿಂದ ನೇವರಿಸಿದ್ರು. ಮಗು ಮಗು ಅಂತ ಹೇಳ್ತಾ ಅವರಿಗೆ ಬಹಳ ಚೆನ್ನಾಗಿ ಪ್ರೀತಿಯನ್ನ ಕೊಟ್ರು. ಮತ್ತವರನ್ನ ಅಲ್ಲೇ ತನ್ನ ಸಮ್ಮುಖದಲ್ಲೇ ಕೂರಿಸ್ಕೊಂಡ್ರು. ಚಮತ್ಕಾರ ಶಿವಬಾಬರವ್ರದ್ದು. ಶಿವಬಾಬರವರು ಬ್ರಹ್ಮ ಬಾಬರವ್ರನ್ನ ಅವರ 60 ವರ್ಷದ ವಯಸ್ಸಿನಲ್ಲಿ ಆಯ್ಕೆ ಮಾಡಿಕೊಂಡ್ರು. ಆದ್ರೆ ಇವತ್ತು ಸಹ 93ನೇ ವಯಸ್ಸಿಗೂ ಸಹ ಯಾವುದೇ ಆಧಾರ ಇಲ್ಲದೆ ಯೋಗಿ ರಾಜನಂತೆ ಕೂತಿದ್ದಾರೆ. ಇಷ್ಟೇ ಅಲ್ಲ, ಮುಂಬರುವಂತ ಇನ್ನು ಕೆಲವು ದಿನಗಳಲ್ಲಿ ಆ ವಿದ್ಯಾರ್ಥಿ ಗಮನಿಸಿದ್ದೇನೆಂದ್ರೆ, ಬಾಬರವರು ಈ ಯಜ್ಞದ ಪ್ರಮುಖರಾಗಿದ್ದಾಗಿಯೂ ಸಹ ಚಿಕ್ಕ ದೊಡ್ಡ ಯಾವುದೇ ಕಾರ್ಯವನ್ನ ಮಾಡೋದಕ್ಕೆ ಹಿಂಜರಿತಾ ಇರಲಿಲ್ಲ. ಮನದ ದರ್ಪಣ ತೆರೆಸಿದೆ ನೀನು, ಮನದ ಆ ದಿನಗಳಲ್ಲಿ ಬಾಬಾ ಸಂಪೂರ್ಣ ಸ್ವೀಟ್ ಸೈಲೆನ್ಸ್ನಲ್ಲಿ ಶಿವಬಾಬರವರ ನೆನಪಿನಲ್ಲಿ ಸದಾ ಮುಳುಗಿರ್ತಾ ಇದ್ರು. ಎಷ್ಟು ತಲ್ಲೀನ ಆಗಿರ್ತಿದ್ರು ಅಂದ್ರೆ ಅಕ್ಕಪಕ್ಕದಲ್ಲಿರುವಂತ ಧ್ವನಿ ಶಬ್ದದ ಯಾವ ಆಭಾಸ ಅವರಿಗಾಗ್ತಾ ಇರಲಿಲ್ಲ. ಒಂದು ಬಾರಿ ಬಾಬಾ ಮಗ್ನಾವಸ್ಥೆಯಲ್ಲಿ ಕುಳಿತಿದ್ರು. ಆಗ ಬ್ರಹ್ಮಕುಮಾರಿ ಕೈಲಾಸ್ ದೀದಿ ಬಾಬರವರನ್ನ ಭೇಟಿ ಮಾಡ್ಲಿಕ್ಕಾಗಿ ಮಧುಬನಕ್ಕೆ ಬಂದಿದ್ರು. ಅವರು ಬಾಬರವರ ಕೋಣೆಗೆ ಹೋದಾಗ ಅವರಿಗೆ ಬಾಬರವರ ಫರಿಷ್ಠೆ ರೂಪದ ವೈಬ್ರೇಷನ್ ಅನುಭವ ಆಗ್ತಾ ಇತ್ತು. ಬಾಬಾ ಅವರನ್ನ ನೋಡ್ತಿದ್ದಂತೆ ಹೇಳಿದ್ರು, बच्ची आप तो संदेशी हो, एक
के बाहर वतन में देख कर आओ कि वतन वाले बाबा और इस बाबा में कितना फर्क है। ಇದಕ್ಕಿಂತ ಮುಂಚೆ ಕೆಲವು ವರ್ಷಗಳ ಮೊದಲೇ ಕೈಲಾಶ್ ದೀದಿ ಹೇಳಿದ್ರು ಬ್ರಹ್ಮಬಾಬರವರಿಗೆ, ಸೂಕ್ಷ್ಮವತನದಲ್ಲಿ ಯಾವ ಆಕಾರಿ ಬ್ರಹ್ಮಬಾಬಾ ಇದ್ದಾರೆ, ಅವರು ಬಹಳ ಸುಂದರವಾಗಿದ್ದಾರೆ ಬಾಬಾ, ಅವ್ರ ಜೊತೆಗೆ ಯಾರನ್ನೂ ಹೋಲಿಸ್ಲಿಕ್ಕೆ ಆಗಲ್ಲ. ಅಂದಿನಿಂದ ಬ್ರಹ್ಮಬಾಬಾ ಸಹ ತಮ್ಮ ಪುರುಷಾರ್ಥದ ತೀವ್ರತೆಯನ್ನ ಹೆಚ್ಚಿಸಿಕೊಂಡಿದ್ರು. ಬಾಬರವರ ಪ್ರೇಮಪೂರ್ಣ ಆಗ್ರಹವನ್ನ ಸ್ವೀಕಾರ ಮಾಡಿ ಆ ಸೋದರಿ ವತನಕ್ಕೆ ಹೋದರು. ಹಿಂತಿರುಗಿ ಬಂದು ಹೇಳಿದ್ರು, बाबा वतन में तो आप ही थे। नहीं बच्ची, बाबा तो यहाँ है ना। बाबा वतन नहीं जा सकता, इसीलिए तो आपको भेजा। हाँ बाबा, लेकिन वतन में भी आप ही थे, एकदम ऐसे ही, लाइट ही लाइट, सुंदर ही सुंदर। ಈ ಮಾತುಗಳನ್ನ ಕೇಳಿದ ನಂತರ ಬಾಬಾ ಮೆಲ್ಲಗೆ ಆ ಸೋದರಿಗೆ ಹೇಳಿದ್ರು, ಮಗು, ಈ ಮಾತನ್ನ ಯಾರಿಗೂ ಹೇಳ್ಬೇಡಿ. ಅಂದ್ರೆ ಬ್ರಹ್ಮಬಾಬರವ್ರಿಗೂ ಸಹ ತಾನಿನ್ನು ಅವ್ಯಕ್ತ ಆಗ್ತೀನಿ ಎನ್ನುವಂತಹ ಸಂಕೇತ ಸಿಗ್ತಾ ಇತ್ತು. ಬಾಬರವ್ರಿಗೆ ಮಾತ್ರ ಅಲ್ಲ, ಅನೇಕ ಅನ್ಯ ಆತ್ಮರಿಗಳಿಗೂ ಈ ಸಂಕೇತ ಸಿಗ್ತಾ ಇತ್ತು. ಪುಷ್ಪಾಲ್ ದಾದಿ ಈ ದಿನಗಳಲ್ಲಿ ಮಧುಬನದಲ್ಲಿದ್ರು. ಆಗ ಏನ್ ನೋಡಿದ್ರು ಅಂದ್ರೆ, ಬಾಬಾ ಮತ್ತೆ ಇಬ್ರು ದಾದಿಯರು ನಡ್ಕೊಂಡ್ ಬರ್ತಾ ಇದ್ರು. ಕ್ಲಾಸಿಂದ ಹೊರಗೆ ಬರ್ತಾ ಇದ್ರು. ಅವ್ರೇನ್ ನೋಡಿದ್ರಂದ್ರೆ, ಇಬ್ಬರು ದಾದಿಯರು ಭೂಮಿ ಮೇಲೆ ನಡೀತಾ ಇದ್ದಾರೆ. ಆದ್ರೆ ಬಾಬಾ ಭೂಮಿಯಿಂದ 2-3 ಫೀಟ್ ಮೇಲೇನೆ ನಡೀತಾ ಇದ್ದಾರೆ. ದಾದಿ ಈ ದೃಶ್ಯವನ್ನ ನೋಡಿದ್ರು. ಈ ದೃಶ್ಯವನ್ನ ನೋಡ್ತಾ ನೋಡ್ತಾ ಹಾಗೆ ಸ್ತಂಭವಾಗಿ ಹೋದ್ರು. ನೋಡ್ತಾನೆ ಇದ್ಬಿಟ್ರು. ಅವ್ರಿಗನ್ನಿಸ್ತು, ಬಾಬಾ ಹೀಗೆ ಫರಿಷ್ಠೆ ಆಗ್ಬಿಟ್ಟು ಹಾರ್ಕೊಂಡು ಮೇಲ್ ಹೋಗ್ಬಿಡ್ತಾ ಇದ್ದಾರೆ. ಸ್ವಲ್ಪ ಹೊತ್ತಿನ ನಂತರ ಅವರು ಬಾಬಾ ಹತ್ರ ಓಡೋಡ್ಕೊಂಡು ಹೋದ್ರು. ಮತ್ತೆ ಬಾಬರವ್ರನ್ನ ಅಪ್ಪಿ ಹಿಡ್ಕೊಂಡು ಹೇಳಿಕ್ ಶುರು ಮಾಡಿದ್ರು, बाबा अब मत जाओ, यहीं रहो ना। हाँ बच्ची, बाबा तो यहाँ ही है, आपके पास है बच्ची। ಬಾಬರವರಂತೂ ಜೊತೆಯಲ್ಲಿದ್ದಾರೆ, ಮತ್ತೆ ಸದಾ ಜೊತೆಯಲ್ಲೇ ಇರ್ತಾರೆ. ಮತ್ತೆ ಇನ್ಯಾರು ಹಗಲು ಇರುಳು ಶಿವಬಾಬರವರ ಪ್ರೀತಿಯಲ್ಲಿ ಮುಳುಗಿರ್ತಾರೆ. ಅವರು ಬಾಬರವ್ರಿಗೆ ಇನ್ನಷ್ಟು ಹತ್ರನೇ ಆಗ್ತಾ ಹೋಗ್ತಾರೆ. ಬ್ರಹ್ಮ ಬಾಬಾ ಅದೇ ಪ್ರೀತಿ ಪಾಲನೆಯನ್ನ ಕೊಡ್ಲಿಕ್ಕಾಗಿ ನಿಮಿತ್ತ ಆಗಿದ್ರು. ಇನ್ನು ಅಂತಹ ಬಾಬಾ ಮಕ್ಕಳಿಂದ ದೂರ ಆಗ್ಲಿಕ್ಕೆ ಹೇಗ್ತಾನೆ ಸಾಧ್ಯ? ಇನ್ನೊಂದು ಅನುಭವ. ಬ್ರಹ್ಮ ಬಾಬಾ ಅವ್ಯಕ್ತ ಆಗೋದ್ಕಿಂತ 1 ವಾರದ ಮುಂಚಿನ ವಿಚಾರ ಇದಾಗಿದೆ. ದೆಹಲಿಯಿಂದ ಬರ್ತಾ ಇರುವಂತಹ ಜಗದೀಶ್ ಚಂದ್ರ ಬಾಯಿಜಿ ಇವರನ್ನ ಬಾಬರವರು ಬಹಳ ಪ್ರೀತಿ ಮತ್ತು ಗೌರವದಿಂದ ಬಾಯಿ ಸಾಹೇಬ್ ಅಂತ ಸಹ ಕರೀತಾ ಇದ್ರು. ಬಾಬರವರ ಮಿಲನ ಮಾಡ್ಲಿಕ್ಕಾಗಿ ಬರ್ತಾ ಇದ್ರು. ಇವರ ಹೃದಯದಲ್ಲಿ ಯಾವುದೋ ಒಂದು ಮಾತು ಅಡಕವಾಗಿತ್ತು. ಅದನ್ನ ಬೇರೆ ಯಾರು ತಿಳ್ಕೊಳ್ಲಿಕ್ಕೆ ಆಗ್ತಿರ್ಲಿಲ್ಲ. ಆದ್ರೆ ಅದೇನು ಅಂತ ನನಗ್ ಚೆನ್ನಾಗ್ ಗೊತ್ತಿತ್ತು. अब पहुंचूंगा आपके पास, बस अब नहीं रह जाता। न जाने क्यों मन बार बार कह रहा है कि बस अब और आपसे दूर नहीं रह सकता। बच्चे भले पधारे। बाबा भी बच्चे को देखना चाहता था। बोलो बच्चे, कैसे आना हुआ? बाबा बस मुझे यहाँ कुछ दिन रहना है, मैं आपके पास ही रहना चाहता हूँ। कुछ दिन मुझे आपसे बिल्कुल अलग नहीं रहना है, बस बाबा, और कुछ नहीं। लेकिन बच्चे, वो किताब छपवानी है, बहुत जरूरी है। आप आज रहो, लेकिन कल ही जाकर उस किताब को छपवाओ। जी बाबा, सेवा तो जरूर होगी, लेकिन मन अजीब सा महसूस कर रहा है। बच्चे, बाबा चाहते हैं आप उस सेवा को करो। लेकिन बाबा, मन शिव बाबा में लगा रहे तो मन कभी परेशान नहीं होगा। यहाँ सब ठीक है और ड्रामा अनुसार ठीक ही होगा। आप सेवा पर जाओ। ಇಬ್ಬರು ಒಬ್ಬರು ಮತ್ತೊಬ್ಬರ ಹೃದಯವನ್ನ ತಿಳ್ಕೊಂಡಿದ್ರು, ಮನಸ್ಸಿನ ಮಾತುಗಳನ್ನ ತಿಳ್ಕೊಂಡಿದ್ರು. ಅಂದ್ರೆ ಬಾಬನ್ ಬಿಟ್ಟು ಮಕ್ಕಳು, ಮಕ್ಕಳನ್ ಬಿಟ್ಟು ಬಾಬಾ ಇರ್ಲಿಕ್ಕಾಗೋದಿಲ್ಲ. ಆದ್ರೆ ಇಬ್ಬರ ಗಮನ ಸೇವೆಯ ಮೇಲೆ ಇತ್ತು. ಈಶ್ವರ್ಯ ಕಾಯ್ದೆ, ನಿಯಮ ಮತ್ತು
ಮರ್ಯಾದೆಗಳ ಮೇಲೆ ಸನ್ಮಾನ ಇಟ್ಕೊಳ್ಳೇಬೇಕಾಗತ್ತೆ. ಎಷ್ಟು ಕಠಿಣ ಅಲ್ವಾ? ಒಬ್ಬರು ಮತ್ತೊಬ್ಬರ ಭಾವನೆಗಳನ್ನು ಬದಿಗಿಟ್ಟು ಈಶ್ವರ್ಯ ನಿಯಮ ಮತ್ತು ಮರ್ಯಾದೆಯನ್ನು ಪಾಲನೆ ಮಾಡಬೇಕಾಗಿ ಬರುತ್ತೆ. ಇನ್ನು ಆ ಭಾವನೆಗಳಲ್ಲಿ ಇಷ್ಟು ಶುದ್ಧತೆ ಮತ್ತು ನಿಸ್ವಾರ್ಥ ಪ್ರೀತಿ ಇತ್ತಂದ್ರೆ ಇನ್ನಷ್ಟು ಕಠಿಣ ಅನ್ಸೋಕ್ಕೆ ಶುರುವಾಗುತ್ತೆ. ಆದರೆ ಈ ಎಲ್ಲ ಕಠಿಣ ಭಾವನೆಗಳಿಗೆ ಸಂಬಂಧಿತ ವಿಚಾರದಲ್ಲೂ ಬಾಬಾ ಸರಳವಾಗಿ ಪಾರು ಮಾಡಿದ್ರು. ಮಕ್ಕಳಿಗಂತೂ ಬಾಬರವ್ರ ಮೇಲೆ ಬಹಳ ಬಹಳ ಪ್ರೀತಿ ಇತ್ತು. ಬಾಲ್ಯಕಾಲದಿಂದಲೇ ಬ್ರಹ್ಮ ಬಾಬರವರನ್ನೇ ತಮ್ಮ ಪಿತ ಎಂದು ತಂದೆ ಎಂದು ತಿಳಿದು ನಡ್ಕೊಳ್ತಾ ಇದ್ರು. ನಿಜ ಹೇಳಬೇಕು ಅಂದ್ರೆ ಬ್ರಹ್ಮ ಬಾಬರವ್ರಿಗೂ ಸಹ ಪ್ರತಿಯೊಬ್ಬ ಮಕ್ಕಳ ಮೇಲೆ ಬಹಳ ಪ್ರೀತಿ ಇತ್ತು. ಮಕ್ಕಳು ಮತ್ತು ಬಾಬಾ ಒಬ್ರನ್ನ ಒಬ್ರು ಬಿಟ್ಟು ಜೀವನ ಹೇಗಿರುತ್ತೆ ಅನ್ನೋದನ್ನ ಕಲ್ಪಿಸ್ಕೊಳ್ಳಿಕ್ಕೂ ಆಗ್ತಾ ಇರಲಿಲ್ಲ. ಪ್ರಕಾಶ್ ಮಣಿ ದಾದಿ ಆ ದಿನಗಳಲ್ಲಿ ಬಾಂಬೆನಲ್ಲಿ ಸೇವಾರ್ಥವಾಗಿ ನಿಮಿತ್ತ ಆಗಿದ್ರು. ಆದರೆ ತಿಂಗಳಿಗೆ ಒಂದ್ ಬಾರಿ ಮಧುಬನಕ್ಕೆ ಬಂದು ಹೋಗ್ತಾ ಇದ್ರು. ಅಂದು 17ನೇ ತಾರೀಕು ಜನವರಿ 1969 ಇಸ್ವಿ ಶುಕ್ರವಾರದ ಮಾತಿದಾಗಿದೆ. ದಾದಿ ಆ ದಿನ ಒಂದು ಚಿಕ್ಕ ಗ್ರೂಪನ್ನ ಕರ್ಕೊಂಡು ಮಧುಬನಕ್ಕೆ ಬಂದಿದ್ರು. ಬಾಬ್ರವ್ರನ್ನ ಭೇಟಿ ಮಾಡಿಸ್ಬೇಕು ಅಂತ ಹೇಳಿ ಬಂದಂತಹ ಗ್ರೂಪು 16 ಜನವರಿಗೆ ವಾಪಸ್ ಹೊರಟು ಹೋದ್ರು. ದಾದಿ ಇನ್ನೂ ಒಂದಿನ ಅಲ್ಲೇ ಉಳ್ಕೊಳ್ಳೋರಿದ್ರು. ಯಾಕೆ ಅಂದ್ರೆ ಆಬುನಲ್ಲಿ ಯಾವ ಮ್ಯೂಸಿಯಂ ಇದೆ ಆ ಮ್ಯೂಸಿಯಂನ ಬಿಲ್ಡಿಂಗ್ನ ಖರೀದಿಯ ಮಾತುಕತೆ ಆ ದಿನಗಳಲ್ಲಿ ನಡೀತಾ ಇತ್ತು. ಹಾಗ್ ನೋಡಿದ್ರೆ ಬಾಬಾ ದಾದಿಯರನ್ನ ಮಧುಬನದಲ್ಲಿ ಒಂದು ದಿನಾನೂ ಎಕ್ಸ್ಟ್ರಾ ಉಳ್ಕೊಳ್ಳಿಕ್ಕೆ ಬಿಡ್ತಾ ಇರ್ಲಿಲ್ಲ. ಯಾವಾಗ್ಲೂ ಹೇಳೋರು, बच्चे आप सेवा पर हो, छुट्टी पर नहीं। बादल बनकर आए हो, ईश्वरीय प्यार का जल भरो और जाकर तड़पती हुई आत्माओं पर बरसो। Go soon and come soon। ಬಾಬ್ರವ್ರ ಜೊತೆಗೆ ಒಂದಿನ ಎಕ್ಸ್ಟ್ರಾ ಉಳ್ಕೊಳ್ಳೋಣ ಅಂತ ಮನ್ಸಿಗೆ ತುಂಬಾ ಅನ್ಸಿದ್ರು ಸಹ ಬಾಬ್ರವ್ರ ಜೊತೆಗೆ ಎಕ್ಸ್ಟ್ರಾ ಒಂದ್ ದಿವಸನೂ ಉಳ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ಮಧುಬನದಲ್ಲೇ ಇದ್ದಂತಹ ದೀದಿ ಮನ್ಮೋಹಿನಿಜಿಯವರು ಇಲಹಾಬಾದ್ನಲ್ಲಿ ಸೇವೆ ಇತ್ತಂತ ಹೋಗಿದ್ರು. ಅದಕ್ಕೆ ಬಾಬ್ರವ್ರ ಜೊತೆಗೆ ಇದ್ದಂತಹ ಇಷ್ಟು ದಾದಿಯವರು ಪ್ರಕಾಶ್ ಮಣಿ ದಾದಿಜಿಯವರೊಂದಿಗೆ ಹೇಳ್ತಾರೆ, दादी दीदी इलाहाबाद में है और बाबा की तबीयत थोड़ी सी ऊपर नीचे है, तो आप रुक जाओ ना। ईशु दादी, रुकना तो मैं भी चाहती हूँ, पर बाबा तो सेवा पर एब्सेंट नहीं होने देंगे ना। ಈ ಮಾತು ಸತ್ಯ ಆಗಿದೆ. ಬಾಬ್ರವರು ಮಕ್ಕಳನ್ನ ಸೇವೆಯಲ್ಲಿ ಯಾವುದೇ ವಂಚನೆ ಆಗದಿರೋ ಹಾಗೆ ನೋಡ್ಕೊಳ್ತಾ ಇದ್ರು. ಯಾಕೆಂದ್ರೆ ಬಾಬ್ರವ್ರಿಗೆ ಸ್ವತಃ ತಮ್ಮ ಸ್ವಂತದ ಅನುಭವ ಇತ್ತು. ಸೇವೆಯಿಂದ ಬಹಳ ನೆಮ್ಮದಿ ಹಾಗೂ ಸಂತುಷ್ಟತೆಯ ಪ್ರಾಪ್ತಿಯಾಗುತ್ತೆ ಎಂಬುದು. ಯಾಕೆಂದ್ರೆ ಸೇವೆಯ ಮೂಲಕ ಶಿವ ಬಾಬ್ರವರ ನೆನಪು ಸ್ವತಃವಾಗಿರುತ್ತದೆ, ನ್ಯಾಚುರಲ್ ಆಗಿರುತ್ತದೆ. ಜನವರಿ 17ನೇ ತಾರೀಕು ದಾದಿ ಬಾಬ್ರವ್ರಿಗೆ ಹೇಳ್ತಾರೆ, आबू म्यूजियम का जो मकान आपको पसंद आया था, वो मकान मालिक भाई हमें मकान देने को राजी हो गया है, तो इसकी लिखा पढ़ी जल्दी कर लेंगे। बच्ची, जल्द नहीं कल ही करना है, अभी नहीं तो कभी नहीं। जी बाबा। ಮ್ಯೂಸಿಯಂನ ಬಿಲ್ಡಿಂಗ್ನ ಫೈನಲೈಸ್ ಮಾಡಲಿಕ್ಕೆ ಬಾಂಬೆಯ ರಮೇಶ್ ಭಾಯ್ಜಿಗೆ ಫೋನ್ ಮಾಡ್ಲಿಕ್ಕಂತ ಹೊರಟಿದ್ದಂತ ದಾದಿನ ಬಾಬಾ ತಡೆದು ನಿಲ್ಲಿಸಿ ಹೇಳ್ತಾರೆ, बच्ची, बॉम्बे में कोई जरूरी सेवा है क्या? नहीं बाबा, ऐसा तो कुछ अर्जेंट नहीं है। बच्ची, आप रुक जाओ, अभी कुछ समय तो आपको इधर ही रहना है। ಸ್ವಲ್ಪ ದಿನಗಳ ಕಾಲ ಆಬುನಲ್ಲೇ ಉಳ್ಕೊಳ್ಳಿ ಅಂತ ಬಾಬಾ ದಾದಿಗೆ ಹೇಳ್ತಾರೆ. ಈ ಶಬ್ದನ ಕೇಳಲಿಕ್ಕೆ ಪ್ರತಿಯೊಬ್ಬರು ಇಚ್ಛಿಸ್ತಾರೆ. ಆದ್ರೆ ಸೇವೆಯ ಕಾರಣ ಈ ಅವಕಾಶ ಯಾರಿಗೂ ಸಿಗುವಂತದಿರೋದಿಲ್ಲ. ಆದ್ರೆ ಈ ಶಬ್ದಗಳನ್ನ ಕೇಳಿ ದಾದಿಗಂತೂ ಈ ದಿನ ಭೂಮಿ ಮೇಲೆ ಕಾಲೇ ನಿಲ್ತಾ ಇರಲಿಲ್ಲ. ದಾದಿ ಬೇಗ ಬೇಗ ಹೋಗಿ ಬಾಂಬೆಲಿರುವಂತ ರಮೇಶ್ ಭಾಯ್ಜಿಗೆ ಫೋನ್ ಮಾಡಿ ಮ್ಯೂಸಿಯಂನ ಬಿಲ್ಡಿಂಗ್ ಅನ್ನ ಖರೀದಿ ಮಾಡಲಿಕ್ಕೆ ಫೈನಲ್ ಮಾಡಿ ಅಂತ ಹೇಳಿ ಸಂದೇಶ ಕೊಟ್ರು. ಮರುದಿನ 18ನೇ ಜನವರಿ ಅಂದು ಶನಿವಾರ ಮುಂಜಾವಿನಿಂದಲೇ ಬಾಬ್ರವರ ಆರೋಗ್ಯ ಅಷ್ಟೇನು ಸರಿ ಅನ್ನಿಸ್ತಾ ಇರಲಿಲ್ಲ. ದಾದಿ ಬಾಬ್ರವರ ಕೋಣೆಗೆ ಹೋದ್ರು. ಆ
ಆಗ ನೋಡಿದ್ರು ಬ್ರಹ್ಮ ಬಾಬಾ ಶಿವಬಾಬ್ರವರ ನೆನಪಿನಲ್ಲಿ ಕುಳಿತಿದ್ರು. ಆರೋಗ್ಯ ಸರಿ ಇಲ್ಲ ಅಂತಾಗಿಯೂ ಸಹ ಬಾಬರವರ ಮುಖಮಂಡಲದಲ್ಲಿ ಎಲ್ಲೇ ಇಲ್ಲದ ತೇಜಸ್ಸಿತ್ತು. ದಾದಿಯನ್ನ ನೋಡಿದ ತಕ್ಷಣ ಬಾಬಾ ಎದ್ದು ಕ್ಲಾಸ್ ಕಡೆಗೆ ಹೊರಟು ಬಿಟ್ರು. बाबा आज आप यहीं रुक जाइए। आपने जो ज्ञान की पॉइंट सुनाई थी ना, मेरा मन है मैं क्लास के साथ उसका चिंतन करूं। आज आप थोड़ा आराम कीजिए। ಬಾಬ್ರವರ ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಕ್ಲಾಸ್ನಲ್ಲಿ ನಾನು ಮನನ ಚಿಂತನ ಮಾಡ್ತೀನಿ, ಕೊಟ್ಟಿರುವಂತ ಜ್ಞಾನವನ್ನ ಬಾಬಾ ನೀವಿಂದು ಆರಾಮ ಮಾಡಿ ಅಂತ ಹೇಳಿದಾಗ ಬಾಬಾ ಒಪ್ಕೊಳ್ಳಲ್ಲ ಅಂತ ಗೊತ್ತಿತ್ತು. ಯಾಕೆಂದ್ರೆ 1936ರಿಂದ ಹಿಡಿದು ಇವತ್ತಿನ ತನಕ ಬಾಬ್ರವರು ಯಾವುದೇ ಕಾರಣಕ್ಕೂ ಕ್ಲಾಸ್ ಮಿಸ್ ಮಾಡಿರ್ಲಿಲ್ಲ. ದಾದಿ ಹೇಳಿದ ಮಾತನ್ನ ಬಾಬಾ ಒಪ್ಕೊಂಡಾಗ ದಾದಿಗೆ ಸ್ವಲ್ಪ ವಿಭಿನ್ನ ಅನಿಸ್ತು. ಈ ಮಾತು ಕೇಳಿ ದಾದಿ ಮೆಲ್ಲಗೆ ಹೇಳ್ತಾರೆ, बाबा डॉक्टर को बुला लेते हैं, वह आकर सिर्फ थोड़ा सा आपको देख जाएंगे। नहीं बच्ची, डॉक्टर की जरूरत नहीं है। बाबा सुप्रीम सर्जन से बात कर रहा है, लौकिक डॉक्टर की जरूरत नहीं। आप जाओ, क्लास में देर नहीं होनी चाहिए। ಬಾಬ್ರವರ ಆಜ್ಞೆ ಅಂತ ಒಪ್ಕೊಂಡು ದಾದಿ ಕ್ಲಾಸಿಗೆ ಹೋದ್ರು. ಕ್ಲಾಸ್ ಮುಗಿದ ತಕ್ಷಣ ಬಂದು ದಾದಿ ಬಾಬ್ರವ್ರನ್ನ ನೋಡಿದ್ರು. ಬಾಬ್ರವರ ಪಕ್ಕದಲ್ಲಿ ಎಲ್ಲ ಸೇವಾ ಕೇಂದ್ರದ ಮಕ್ಕಳ ಪತ್ರದ ರಾಶಿ ರಾಶಿ ಬಿದ್ದಿತ್ತು. ಅದನ್ನ ನೋಡಿ ದಾದಿ ಬಾಬ್ರವ್ರಿಗೆ ಹೇಳಿದ್ರು, बाबा आज रहने दीजिए ना, कल लिख दीजिएगा जवाब। आप थोड़ा आराम कर लीजिए। ಇವತ್ತು ಆರಾಮ ಮಾಡಿ ಬಾಬಾ, ನಾಳೆ ಬರೆಯುವಂತೆ ಉತ್ತರನ ಅಂತ ಹೇಳಿದ್ರು. ಬಾಬಾ ಬರೆಯೋದನ್ನ ಮುಂದುವರಿಸ್ತಾನೆ ಇದ್ರು. ದಾದಿಯ ಪ್ರಶ್ನೆಗೆ ಉತ್ತರವಾಗಿ ಕತ್ತಾಡಿಸ್ತಾ ಬಾಬಾ ಬಹಳ ಸೀರಿಯಸ್ ಆಗಿ ಒಂದೊಂದು ಪತ್ರಕ್ಕೆ ಉತ್ತರ ಬರೀತಾ ಇದ್ರು. ಪುನಃ ದಾದಿ ಪ್ರೀತಿಯಿಂದ ಹೇಳ್ತಾರೆ, बाबा आप आराम कर लीजिए। नहीं बच्ची, ये बहुत आवश्यक है। आज बाबा को सारी चिट्ठियों का जवाब देना ही है। बच्ची बाबा ठीक है, आप नाश्ता कराओ, फिर बाबा और आप सैर पर जाएंगे। ಎಷ್ಟು ತಡೆದ್ರು ನಿಲ್ಲದ ಬಾಬಾ ದಾದಿನ ನಾಷ್ಟ ಮಾಡ್ಕೊಂಡು ಬನ್ನಿ, ನಾನು ನೀವು ಸೈರ್ ಅಂದ್ರೆ ಚಕ್ಕರ್ ಹಾಕ್ಲಿಕ್ಕೆ ಹೋಗೋಣ, ಸುತ್ತಾಡ್ಕೊಂಡು ಬರೋಣ ಅಂತ ಹೇಳಿ ಕಳಿಸಿದ್ರು. ಬಾಬಾ ಒಂದೊಂದು ಪತ್ರವನ್ನ ಬಹಳ ದೀರ್ಘವಾಗಿ ಆಳವಾಗಿ ಓದ್ತಾ ಇದ್ರು. ಯಾವುದೋ ಒಂದು ಸೇವಾ ಕೇಂದ್ರದ ಮಕ್ಕಳು, ಬಹಳಷ್ಟು ಜನ ಮಕ್ಕಳು ಬಾಬ್ರವ್ರಿಗೆ ನೆನಪು ಪ್ರೀತಿಯನ್ನ ಕಳಿಸಿದ್ರು. ಆ ಪತ್ರದ ಎಂಡಲ್ಲಿ ಪ್ರತಿಯೊಬ್ಬ ಮಕ್ಕಳ ಹೆಸರು, ಸಿಗ್ನೇಚರು ಇತ್ತು. ಬಾಬಾ ಆ ಪತ್ರದ ಉತ್ತರಕ್ಕೆ ಒಬ್ಬೊಬ್ಬ ಮಗುವಿನ ಹೆಸರನ್ನು ಬರೆದ್ರು, ಮತ್ತೆ ನೆನಪು ಪ್ರೀತಿ ಹಾಗೂ ನಮಸ್ತೆ ಅಂತನೂ ಬರೆದ್ರು. ಬಾಬ್ರವರ ಮನಸ್ಸಿನಲ್ಲಿ ಏನಿತ್ತಂದ್ರೆ ಒಂದು ಮಗುವಿನ ಹೆಸರು ಸಹ ಮಿಸ್ ಆಗ್ಬಾರ್ದು. ಅದಕ್ಕೆ ಬಾಬಾ ಆ ಪತ್ರದೊಂದಿಗೆ ಒಬ್ಬೊಬ್ಬರ ಹೆಸರನ್ನ ಜೋಡಿಸಿ ನೋಡ್ತಾ ಇದ್ರು. ಒಂದೊಂದು ಮಗುವಿನ ಹೆಸರಿಗೆ ನೆನಪು ಪ್ರೀತಿಯನ್ನ ಕೊಡ್ತಾ ಇದ್ರು. ಇಷ್ಟು ಸಂವೇದನಶೀಲ ಮತ್ತು ಇಷ್ಟೊಂದು ವಿನಮ್ರತೆ, ಇಷ್ಟೊಂದೆಲ್ಲ ಪ್ರೀತಿ ಯಾರು ಕೊಡ್ಲಿಕ್ಕೆ ಸಾಧ್ಯ? ಸ್ವಲ್ಪ ಹೊತ್ತಿನ ನಂತರ ದಾದಿ ಹಿಂತಿರುಗಿ ಬಂದ್ರು. ಬಾಬಾ ದಾದಿಯವರ ಕೈಯನ್ನ ಹಿಡಿದು ಪಾಂಡವ ಭವನದ ಕೋಣೆಯನ್ನ ತೋರಿಸ್ತಾ ಇದ್ರು. ಹಾಗ್ ನೋಡಿದ್ರೆ ದಾದಿಗೆ ಪಾಂಡವ ಭವನದ ಕಣ ಗೊತ್ತಿತ್ತು. ಆದರೂ ಸಹ ಬಾಬಾ ಕೈ ಹಿಡಿದು ಕರ್ಕೊಂಡೋಗಿ ತೋರಿಸ್ತಾ ಇದ್ರು. ಅದು ಕಾರಣ ದಾದಿಯವರು ಚಿಕ್ಕ ಮಗಳಂತೆ ಈ ಸುಖವನ್ನ ಅನುಭವ ಮಾಡ್ತಾ ಇದ್ರು. बारिश में बच्चों को भंडारे तक जाते हुए थोड़ा भीगना पड़ता है, तो छत डाल
ಆರೋಗ್ಯ ಸರಿ ಇಲ್ಲದ ಕಾರಣ ಬಾಬಾ 3 ದಿನದಿಂದ ಭಂಡಾರಕ್ಕೆ ಹೋಗಿರ್ಲಿಲ್ಲ. ಹಾಗ್ ನೋಡಿದ್ರೆ ಬಾಬಾ ಪ್ರತಿನಿತ್ಯ 1 ಬಾರಿಯಾದ್ರೂ ಭಂಡಾರಕ್ಕೆ ಹೋಗಿ ವಿಸಿಟ್ ಕೊಟ್ಟು ಬರೋರು. ಭಂಡಾರದ ಸೇವೆನಲ್ಲಿ ಕೈ ಜೋಡಿಸೋರು. ಬಾಬಾ ದಾದಿಗೆ ಭಂಡಾರದ ಪ್ರತಿಯೊಂದು ವಿಚಾರವನ್ನ ತೋರಿಸ್ತಾ ಇದ್ರು. ಅದೇ ಸಮಯದಲ್ಲಿ ಬೋಲಿ ದಾದಿಗೆ ಗೊತ್ತಾಯ್ತು ಬಾಬಾ ಭಂಡಾರಕ್ಕೆ ಬಂದಿದ್ದಾರೆ ಅಂತ. ಅವರು ತಕ್ಷಣ ಓಡ್ಕೊಂಡ್ ಬಂದು ಬಾಬರವರ ಕೈ ಹಿಡಿದು ಭಾವುಕಳಾಗಿ ಹೇಳಿದ್ರು, बाबा आप भंडारे में 3 दिन बाद आए हैं, मैं आपसे मिल भी नहीं पाई बाबा। तभी ಆಗ ಬಾಬಾ ಬೋಲಿ ದಾದಿಯ ಕೈಯನ್ನ ಹಿಡ್ಕೊಂಡ್ರು. ದೀರ್ಘವಾದಂತಹ ದೃಷ್ಟಿಯನ್ನ ಕೊಟ್ರು. बच्ची, आज जितना मिलना है बाबा से मिल लो, अपनी पूरी दिल से बाबा से मिल लो बच्ची। बाबा भी है, इधर ही बाबा से मिल लो। भोली बच्ची, वाह बच्ची। बच्ची देखो, अनाज आदि खत्म होने से पहले ही भोली भंडारी से पूछना चाहिए कि सब कुछ है। ಇದೇ ರೀತಿ ಬಾಬಾ ದಾದಿಗೆ ತುಂಬಾ ಸೂಕ್ಷ್ಮವಾದಂತಹ ವಿಚಾರಗಳನ್ನು ಸಹ ತೋರಿಸಿ ಹೇಳ್ಕೊಡ್ತಾ ಇದ್ರು. ಯಾಕೆ ಅಂದ್ರೆ ಈ ರಹಸ್ಯ ಶಿವಬಾಬಂಗೆ ಗೊತ್ತು ಮತ್ತು ಬ್ರಹ್ಮ ಬಾಬಂಗೆ ಗೊತ್ತು. ಅಹಮದಾಬಾದ್ನಿಂದ ರಮೇಶ್ ಬಾಯಿಜಿಯವರು ಫೋನ್ ಮಾಡಿದ್ರು. ಸಂಜೆ 4 ಗಂಟೆಗೆ ಆಬು ಮ್ಯೂಸಿಯಂನ ಬಿಲ್ಡಿಂಗ್ನ ಡೀಲ್ ಫೈನಲ್ ಆಗಿದೆ. ಮತ್ತೆ ಅವರು ಸಂಜೆಯ 6 ಗಂಟೆಯ ಆಗ್ರಾ ಲೋಕಲ್ ಟ್ರೈನಿಗೆ ಆಬು ಬರ್ತಾ ಇದ್ದೀನಿ ಅಂತ ಹೇಳಿದ್ರು. ಆಬು ಮ್ಯೂಸಿಯಂನ ಬಿಲ್ಡಿಂಗು ಬಾಬರವರ ಪ್ರೇರಣೆಯಿಂದ ಪರ್ಚೇಸ್ ಮಾಡಿರುವಂತಹ ಯಜ್ಞದ ಪ್ರಥಮ ಮನೆಯಾಗಿತ್ತು. ಬಾಬಾ ಮನೆ ಖರೀದಿಯಾಗಿರುವಂತ ವಿಷಯವನ್ನ ದಾದಿಯವರು ಬಂದು ಬಾಬರವರಿಗೆ ಹೇಳಿದ್ರು. ಬಾಬಾ ಮುಗುಳ್ನಕ್ರು ಮತ್ತು ಹೇಳಿದ್ರು, अच्छा है बच्ची, आज रात्रि क्लास जल्दी करनी है, डिनर जल्दी करना चाहिए सबको। बाबा को बच्चों से मिलना है। बाबा आज आप रेस्ट कर लीजिए। नहीं बच्ची, सवेरे भी बाप बच्चों से नहीं मिले तो बच्चों की बुद्धि चलती है। आप जाओ, जल्दी भोजन करने को कह दो सबको। ಸಂಜೆ ಹೊತ್ತಿನ ಕ್ಲಾಸ್ನಲ್ಲಿ ಬಾಬಾ ಬಹಳ ದೀರ್ಘಾವಧಿಗಾಗಿ ಬರೀ ದೃಷ್ಟಿನೇ ಕೊಡ್ತಾ ಇದ್ರು. ಈ ರೀತಿ ಆಭಾಸ ಆಗ್ತಾ ಇತ್ತು. ಬಾಬಾ ಒಬ್ಬೊಬ್ಬರಲ್ಲಿ ಬಲ ತುಂಬ್ತಾ ಇದ್ರು. ಒಬ್ಬೊಬ್ಬರಿಗೂ ಯಜ್ಞದ ಆಧಾರ ಸ್ತಂಭವಾಗುವಂತೆ ಶಕ್ತಿ ತುಂಬ್ತಾ ಇದ್ರು. ತದಾದ ನಂತರ ಬಾಬರವರು ಮಧುರ ಮಹಾವಾಕ್ಯವನ್ನ ನುಡಿಸಿದ್ರು. ನಿತ್ಯ ರಾತ್ರಿ ಬಾಬಾ ಕ್ಲಾಸ್ನ ನಂತರ ಗುಡ್ ನೈಟ್ ಹೇಳ್ತಾ ಇದ್ರು. ಆ ರಾತ್ರಿ ಬಾಬಾ ಹೇಳಿದ್ರು, ಒಳ್ಳೇದು ಮಕ್ಕಳೇ, ಬಾಬಾ ಚುಟ್ಟಿ ತಗೊಳ್ತೀನಿ ಅಂತ, ಅಂದ್ರೆ ಬಿಡುಗಡೆ ತಗೋತೀನಿ ಅಂತ. ಎಲ್ಲರಿಗೂ ವಿಭಿನ್ನ ಅನ್ನಿಸ್ತು, ಆದ್ರೆ ಯಾರೂ ಅಷ್ಟೊಂದು ಗಮನ ಕೊಡ್ಲಿಲ್ಲ. ನಂತರ ಬಾಬಾ ಎದ್ದು ಹೊರಟ್ರು. ಬಾಬಾ ಪ್ರತಿಯೊಬ್ಬ ಮಗುವಿಗೆ ಎಷ್ಟು ಗೌರವ ಕೊಡ್ತಾ ಇದ್ರು ಅಂದ್ರೆ ಎಂದೂ ಮಕ್ಕಳಿಗೆ ಬೆನ್ನು ಹಾಕಿ ಕ್ಲಾಸಿಂದ ಎದ್ದು ಹೊರಟು ಹೋಗ್ತಿರ್ಲಿಲ್ಲ. ಯಾವಾಗ್ಲೂ ಹೆಜ್ಜೆಯನ್ನ ಹಿಂದೆ ಹಿಂದೆ ಇಟ್ಕೊಂಡು ಕ್ಲಾಸಿಂದ ಹೊರಗೆ ಹೋಗ್ತಾ ಇದ್ರು. ಈ ದಿನ ಸಹ ಬಾಬಾ ಅದೇ ರೂಪದಲ್ಲಿ ಹೊರಗೆ ಹೋಗ್ತಾ ಇದ್ರು. ಆದ್ರೆ ಬಾಗ್ಲತ್ರ ಹೋಗಿ ನಿಂತ್ ಬಿಟ್ರು.
ತದನಂತರ ಪುನಃ ದೀರ್ಘಕಾಲಕ್ಕಾಗಿ ದೃಷ್ಟಿಯನ್ನ ಕೊಟ್ರು ಮತ್ತು 3 ಶಬ್ದಗಳನ್ನ ನುಡಿಸಿದ್ರು. बच्चे निराकारी, निर्विकारी, निरहंकारी. ಈ 3 ಶಬ್ದ ಆಧ್ಯಾತ್ಮಿಕ ಉನ್ನತಿಯ ಬೀಜವಾಗಿದೆ. ನಿನ್ನ ಕರುಣೆಯ ಛತ್ರ ಛಾಯೆಯು ನಾವು ಮಕ್ಕಳ ಮೇಲಿದೆ. ನಿನ್ನ ಕರುಣೆಯ ಛತ್ರ ಛಾಯೆಯು ನಿತ್ಯರಾತ್ರಿ ಬಹಳ ಮಕ್ಕಳು ಬಾಬ್ರವ್ರಿಗೆ ಗುಡ್ ನೈಟ್ ಹೇಳಲಿಕ್ಕೆ ಹೋಗ್ತಾ ಇದ್ರು. ಮುಂಜಾವಿಂದ ಬಾಬ್ರವರ ಆರೋಗ್ಯ ಅಷ್ಟು ಸರಿ ಇರಲಿಲ್ಲ. ಆ ಕಾರಣ ದಾದಿ ಪ್ರಕಾಶ್ ಮಣಿಜಿ, ದಾದಾ ಆನಂದ್ ಕಿಶೋರ್, ಇನ್ನು ಕೆಲವು ಸೋದರ ಸೋದರಿಯರು ಬಾಬ್ರವ್ರಿಗೆ ಬೇಗ ಗುಡ್ ನೈಟ್ ಹೇಳ್ಬಿಟ್ಟು ಬರೋಣ ಅಂತ ಹೋದ್ರು. ಕೋಣೆಯೊಳಗೆ ಹೋಗ್ತಿದ್ದ ಹಾಗೆ ಅವರೆಲ್ಲ ನೋಡಿದ್ರು ಬ್ರಹ್ಮ ಬಾಬಾ ಶಿವಬಾಬ್ರವರ ನೆನಪಿನಲ್ಲಿ ಸಂಪೂರ್ಣ ಮಗ್ನವಾಗಿ ಕುಳಿತಿದ್ರು. ಶಿವಬಾಬಾ ಮತ್ತು ಬ್ರಹ್ಮ ಬಾಬ್ರವರ ನಡುವೆ ಆತ್ಮಿಕ ವಾರ್ತಾಲಾಪ ನಡೀತಾ ಇತ್ತು. ಕೋಣೆಯೊಳಗೆ ಅಶರೀರಿತನದ ಒಂದು ಚಮತ್ಕಾರಿಕ ವಾಯುಮಂಡಲವಿತ್ತು. ಅಲ್ಲಿದ್ದ ಯಾರೊಬ್ಬರಿಗೂ ದೇಹದ ಸ್ಮೃತಿಯೇ ಇರಲಿಲ್ಲ. ಸ್ವಲ್ಪ ಸಮಯದ ನಂತರ ಬಾಬ್ರವರು ದಾದಿಗೆ ಸನ್ನೆ ಮಾಡಿದ್ರು ಹಾಗೂ ತನ್ನ ಸನ್ಮುಖದಲ್ಲಿ ಕುತ್ಕೊಳ್ಳಿಕ್ ಹೇಳಿದ್ರು. ದಾದಿ ಬಾಬ್ರವರಿಂದ ದೃಷ್ಟಿ ಪಡ್ಕೊಳ್ತಾ ಇದ್ರು. ಬಾಬಾ ತಮ್ಮ ದೃಷ್ಟಿಯಿಂದನೇ ದಾದಿಗೆ ತನ್ನೆಲ್ಲ ಶಕ್ತಿಯನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ರು. ತದನಂತರ ಬಾಬಾ ದಾದಿಯವರ ಕೈಯನ್ನ ತಮ್ಮ ಕೈಗೆ ತಗೊಂಡ್ರು. ದಾದಿಗೆ ಬಾಬ್ರವರ 2 ಕೈಗಳಿಂದ ಮಂತ್ರದಿ ಪಂಚತತ್ವವ ದಾಟಿ ಹೋದೆವು. ಮನ್ಮನಾಭವ ತಮ್ಮೊಳಗೆ ವಿದ್ಯುತ್ ಸಂಚಾರವಾಗ್ತಿರುವಂತೆ ಅನುಭವವಾಯಿತು. ದಾದಿ ಹೇಳಿದ್ರು, ಬಾಬಾ ಸಂಪೂರ್ಣ ನಿಶ್ಶಬ್ದವಾಗಿದ್ರು. ಕೈಗಳಲ್ಲಿ ಕೈಗಳನ್ನ ಹಿಡಿದು ಸುದೀರ್ಘವಾದಂತ ದೃಷ್ಟಿಯನ್ನ ನೀಡ್ತಾ ಇದ್ರು. ದಾದಿ ಆನಂದ್ ಕಿಶೋರ್ ದಾದನಿಗೆ ಡಾಕ್ಟರ್ನ ಕರ್ಕೊಂಡ್ ಬನ್ನಿ ಅಂತ ಹೇಳಿ ಸನ್ನೆ ಮಾಡಿದ್ರು. ಸ್ವಲ್ಪನೇ ಸೆಕೆಂಡ್ನ ಮಾತುಗಳಿದಾಗಿದೆ. 10 ಸೆಕೆಂಡ್ ಇರ್ಬೋದು, 20 ಸೆಕೆಂಡ್ ಇರ್ಬೋದು, ಅಥವಾ ಇನ್ನೊಂದು ಸ್ವಲ್ಪ. ಆದ್ರೆ ದಾದಿಗೆ ಅನ್ನಿಸ್ತಾ ಇತ್ತು, ಎಷ್ಟೊಂದು ವರ್ಷಗಳಿಂದ ಬಾಬನ್ ಜೊತೆಗಿದ್ದೀನಿ, ಶಕ್ತಿ ಪಡ್ಕೋತಿದ್ದೀನಿ ಅನ್ನಿಸ್ತಿತ್ತು. ನೋಡ್ತಿದ್ದಂತೆ ಬಾಬ್ರವರ ಕೈಗಳು ಸಡಿಲವಾಯಿತು ಹಾಗೂ ಆತ್ಮರೂಪಿ ಪಕ್ಷಿ ದೇಹದ ಬಂಧನವನ್ನ ಬಿಟ್ಟು ವತನಕ್ಕೆ ಹಾರಿ ಹೋಯಿತು. ಬಾಬ್ರವರ ಶರೀರವನ್ನ ಮಲಗಿಸಲಾಯಿತು. ಆ ಸಮಯದಲ್ಲೆಲ್ಲ ದಾದಿಗೆ ಏನು ಅರ್ಥ ಆಗ್ತಿರ್ಲಿಲ್ಲ, ಏನ್ ನಡೀತಿದೆ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಇವೆಲ್ಲವೂ ಆಕಸ್ಮಿಕವಾಗಿ ನಡೀತಾ ಇತ್ತು. ಆದ್ರೆ ದಾದಿಯ ಒಳಗೆ ಈಗ ಒಂದು ಅದ್ಭುತ ಶಕ್ತಿ ಇತ್ತು. ಆ ಅಂತರ್ಮನಸ್ಸು ಹೇಳ್ತಾ ಇತ್ತು, ಬಾಬಾ ಈಗ್ಲೂ ಸಹ ನಮ್ ಜೊತೆಗೆ ಇದ್ದಾರೆ ಅಂತ. ಬಾಬಾ ಜೊತೆಗೆ ಇದ್ದಾರೆ ಸಹ. ಅನೇಕ ಬಾರಿ ಬಾಬಾ ತನ್ನ ಮಕ್ಕಳಿಗೆ ಶಬ್ದಗಳಿಂದ, ಸಂಕೇತಗಳಿಂದ, ನಯನಗಳಲ್ಲಿ ಬಾಬಾ ನಿನ್ನ ಹಾಗೂ ತನ್ನ ಕರ್ಮಗಳಿಂದ ಆಭಾಸ ಮಾಡಿಸಿದ್ರು. ಬಾಬ್ರವರ ಸಾನ್ನಿಧ್ಯ ಮಕ್ಕಳ ಮೇಲೆ ತಾಯಿಯ ನೆರಳಿನಂತಿತ್ತು ಮತ್ತು ಸದಾ ಇದ್ದೇ ಇರುತ್ತೆ. ಸ್ವಲ್ಪ ಸಮಯದಲ್ಲೇ ಡಾಕ್ಟರ್ ಬಂದ್ರು ಮತ್ತು ಡಾಕ್ಟರ್ ಹೇಳಿದ್ರು, ಪ್ರಾಣಪಕ್ಷಿ ಅಂತೂ ಹಾರೋಗ್ಬಿಟ್ಟಿದೆ. ಈ ಶಬ್ದನ ಕೇಳಿದ ನಂತರ ಬಹಳ ಶಾಂತ ಭಾವದಿಂದ ದಾದಿ ಹೇಳಿದ್ರು, ड्रामा की भाभी बाबा तो अभी भी साथ ही है. ಈ ಶಬ್ದಗಳನ್ನ ಕೇಳಿ ಡಾಕ್ಟರ್ಗೂ ಸಹ ಆಶ್ಚರ್ಯ ಆಯ್ತು. ಇಷ್ಟೊಂದು ಪ್ರೀತಿ ಮಾಡ್ತಿರುವಂತ ಬಾಬ್ರವರು ಆಕಸ್ಮಿಕವಾಗಿ ಹೊರಟೋದಾಗಿಯೂ ಸಹ ಅವರ ಮಕ್ಕಳು ಇಷ್ಟು ಸ್ಟೇಬಲ್ ಆಗಿ, ಇಷ್ಟು ಸ್ಥಿರವಾಗಿ ಹೇಗಿರ್ಲಿಕ್ಕೆ ಸಾಧ್ಯ? ಇದಕ್ಕೆಲ್ಲ ಉತ್ತರ ನನಗ್ ಗೊತ್ತು. ವರ್ಷಗಳ ತಪಸ್ಸು, ಶುದ್ಧವಾದ ಈಶ್ವರ್ಯ ಪ್ರೀತಿ ಹಾಗೂ ಸತ್ಯ ಜ್ಞಾನದ ಪಾಲನೆ, ಆ ಸ್ಥಿರತೆಯ ಆಧಾರ ಇದೇ ಆಗಿತ್ತು. ತತ್ಕ್ಷಣ ದಾದಿ ಎಲ್ಲರಿಗೂ ಟೆಲಿಗ್ರಾಮ್, ಟೆಲಿಫೋನ್ ಮಾಡಿದ್ರು. ಪ್ರತಿಯೊಬ್ಬರಿಗೂ ದಾದಿಯ ಸ್ಥಿರತೆಯನ್ನು ನೋಡಿ ಆಶ್ಚರ್ಯ ಆಗ್ತಾ ಇತ್ತು.
ಬಾಬರವರೇ ತಮ್ಮ ಶಕ್ತಿಯಿಂದ ಈ ಎಲ್ಲ ಕಾರ್ಯವನ್ನ ಮಾಡಿಸ್ತಿದ್ದಾರೆ ಅಂತನೂ ಅನ್ನಿಸ್ತಾ ಇತ್ತು. ಡ್ರಾಮಾದಲ್ಲಿ ನಿಗದಿಯಾದಂತೆ ಬಾಬಾ ಅವ್ಯಕ್ತ ಆದ್ರು. ಈ ಶಬ್ದಗಳನ್ನ ದಾದಿ ಆ ದಿನ ಗೊತ್ತಿಲ್ಲ ಅದೆಷ್ಟು ಜನಕ್ಕೆ ಹೇಳಿದಾರೇನೋ. ತನ್ನ ಪ್ರಾಣಪ್ರಿಯ ಬಾಬರವರ ಅವ್ಯಕ್ತ ಆಗಿರುವಂತಹ ಸಮಾಚಾರ ಹೇಳೋರಿಗಾಗಿರಬಹುದು, ಕೇಳೋರಿಗಾಗಿರಬಹುದು, ಅಷ್ಟು ಸುಲಭವಾಗಿರಲಿಲ್ಲ. ಆದ್ರೆ ನಾನೇನ್ ನೋಡಿದೆ ಅಂದ್ರೆ ಫರಿಷ್ಠಾ ಸ್ವರೂಪ ಬ್ರಹ್ಮ ಬಾಬಾ ಪ್ರತಿಯೊಬ್ಬ ಆತ್ಮರಿಗೆ ಈಗ್ಲೂ ಸಹ ಪ್ರೀತಿ ಮತ್ತು ಶಕ್ತಿಯನ್ನ ತುಂಬತಾನೆ ಇದ್ರು. ದಾದಿ ಒಬ್ಬರಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬ ಬ್ರಹ್ಮಕುಮಾರ ಕುಮಾರಿಯರಿಗೆ ನಾನು ಬಹಳ ಸ್ಥಿರ ಮತ್ತು ಅಚ್ಚಲರಾಗಿರುವಂತೆ ನೋಡಿದ್ದೇನೆ. ಆಕಸ್ಮಿಕವಾಗಿ ಬಾಬ್ರವರು ಶರೀರವನ್ನ ತ್ಯಜಿಸಿ ಹೋಗಿರೋದ್ರಿಂದ ಎಲ್ಲರೂ ಸ್ವಲ್ಪ ಕಸಿವಿಸಿ ಆಗಿರಬಹುದು. ಆದ್ರೆ ಇನ್ನೇನಾಗುತ್ತೆ, ಮುಂದೇನಾಗುತ್ತೆ, ಇಂತಹ ಶಬ್ದಗಳು ಯಾರೊಬ್ಬರ ಮನಸ್ಸನ್ನ ಅಲುಗಾಡಿಸ್ಲಿಲ್ಲ. ಯಾಕೆಂದ್ರೆ ಪ್ರತಿಯೊಬ್ಬರ ಹೃದಯಕ್ಕೆ ಗೊತ್ತಿತ್ತು, ಪರಂಪಿತ ಪರಮಾತ್ಮ ಹೃದಯ ರಾಮ ಶಿವಬಾಬಾ ವಿಶ್ವ ಪರಿವರ್ತನೆ ಮಾಡ್ಲಿಕ್ಕಾಗಿ ಬಂದಿದ್ದಾರೆ. ಮತ್ತೆ ಎಲ್ ತನಕ ವಿಶ್ವ ಪರಿವರ್ತನೆ ಆಗೋದಿಲ್ಲ, ಈ ಕಾರ್ಯ ನಡೀತಾನೆ ಇರುತ್ತೆ. ಬಾಬಾ ಅಂತೂ ಅಂತಿಮದವರೆಗೆ ಪ್ರತಿಯೊಬ್ಬ ಮಕ್ಕಳ ಜೊತೆಯನ್ನ ನಿಭಾಯಿಸ್ಲಿಕ್ಕೋಸ್ಕರ ಬಂಧಿತನಾಗಿದ್ದಾರೆ. ಮತ್ತೆ ಅವರನ್ನ ಬಂಧಿಸಿರುವುದು ಮಕ್ಕಳ ಪ್ರೀತಿ ಎಂಬ ದಾರದಿಂದ. ಇವತ್ತಿಗೂ ನಾನು ಆ ದಿನವನ್ನ ಮರಿಲಿಕ್ಕೆ ಆಗ್ತಾನೆ ಇಲ್ಲ. ವಿಶ್ವ ಕಲ್ಯಾಣದ ಮಹಾನ್ ಕಾರ್ಯವನ್ನ ಶಿವಬಾಬರವರೇ ಬ್ರಹ್ಮ ಬಾಬರವರ ಮೂಲಕ ಮಕ್ಕಳಿಂದ ಮಾಡಿಸ್ತಾ ಇದ್ದಾರೆ. ಮಕ್ಕಳು ಕೇವಲ ಹ್ಯಾಂಡ್ಸ್ ಆಗಿದ್ದಾರೆ, ಮಾಡಿಸುವಂತವರು ಶಿವಬಾಬಾನೇ ಆಗಿದ್ದಾರೆ.